ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ. ಹೌದು, ಬೇಲ್ ಆಗೋದು ಇಲ್ಲ, ಅದೇ 50 ದಿನ ಒಳಗಾಗದೆ. ಇರೋ ಮಾತು ಬೇಡ, ಇಲ್ಲಿ ಹೇಳ್ತಿಲ್ಲ, ಇವಾಗ ಹೋಗೋದು. ಯಾವ ಬಿಡುಗಡೆ ಆಗ್ತಾರೆ ಅಂತ. ಹೌದು, ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗ್ತದೆ, ಕೇಳಿಸ್ತೀನಿ. ಅವಂದು ಟೈಮ್ ಸರಿ ಇಲ್ಲಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲೇ. ಈಗ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ, ಕೋರ್ಟಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ. ಇನ್ನ ಅವರು ಇದಾಕೊಂಡಿಲ್ಲ. ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ. ಕೊಲ್ಲೂರು ಮುಖ ಚಂಡಿಕಾ ಯಾಗ ಮಾಡಿಸವ್ರೆ, ದೇವಸ್ಥಾನ ಪೂಜೆ ಕೊಡ್ತಾವ್ರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ, ಅಷ್ಟೊಳಗಡೆ ಆಗುತ್ತೆ. ತಂದೆ ಬರ್ತಾನೆ. ಅವನೀಗ ಗ್ರಹಗತಿ ಚೆನ್ನಾಗಿಲ್ಲಂತೆ, ಗುರುಬಲ ಇಲ್ಲಂತೆ ಅಪ್ಪನಿಗೆ. ಹೌದು, ಅವನು ಮೀನರಾಶಿ ಅಲ್ವಾ, ಒಂದು ಟೈಮ್ ಸರಿ ಇಲ್ಲ ದರ್ಶನ್ ಅವ್ರದ್ದು. ಆ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನ್ ತಾಳ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಎಷ್ಟು ಕಮ್ಮಿ 2 ತಿಂಗಳೇ ಆಗ್ಬೋದು, ಹೇಳಕ್ ಬರಲ್ಲ. ಒಂದು ತೊಂದರೆಲಿದೆ ಅವನಿಗೆ ಅಂತ ತೋರಿಸ್ತಾರೆ ಅಷ್ಟೇ. ಇದು ಯಾಯಮ್ಮನ್ ಬರ್ ತೋರಿಸ್ತಾರ. ನಮ್ಮಮ್ಮ ಬರ್ ತೋರಿಸ್ತಾರೆ. ಅಲ್ಲ ಈಗ ನಾನು ಹೇಳಿ ಹೆಸರು ಹೇಳು ಅಂತ ಇಲ್ಲಿ ಶಾರದಾಂಬಾನೇ ಬರ್ಸ್ತಾ ಇರೋದಿಲ್ಲಿ, ಅರ್ಥ ಆಯ್ತಾ? ಅದಕ್ಕೆ ನಾನು ಇದು ಪ್ರೂಫ್ನೆಸ್ ಕೊಡಕ್ಕೆ ನಾನು. ಹೌದು, ನೀವ್ ಯಡಿಯೂರಪ್ಪನ ಹಿಂಗೆ ಅಲ್ವಾ ಮಾತಾಡಿದ್, ಹೇಳ್ಸಿ ನಾನು ಏನ್ ಹೇಳ್ದೆ, ಬರೀತು. ಆಮೇಲೆ ಏನ್ ಹೇಳ್ದೆ, ನಾ ಹೇಳ್ದಂಗೆ ಬಂದ್ಮೇಲೆ ನೋಡಿ ಹೇಳ್ದಂಗೆ ಆಗೋಯ್ತು ಅಂತ ಹೇಳಿದ್ವಿ. ಅದು ವಿಡಿಯೋನು ಐತೆ. ಅದ್ ಎಷ್ಟು ವರ್ಷ ಆಯ್ತು ಅವನು ಹಾಗೆ ಸುಮಾರು ವರ್ಷದ್ದು ಮಾತು. ಅಲ್ಲ, ಈಗ ಇವನು ಇವ್ರದ್ದು ಗ್ರಹಗತಿ ಸರಿ ಇಲ್ಲ, ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಆಗತ್ತೆ, ಹೆಚ್ಚು ಕಮ್ಮಿ 1.5 ತಿಂಗಳು 2 ತಿಂಗಳ ಹತ್ರ ಹೋಗುತ್ತೆ. ಅಷ್ಟೇ ಬರ್ತಾನೆ ಅವನು, 2 ತಿಂಗಳು ಒಳಗೆ ಬರ್ತಾನೆ. ಅಷ್ಟಕ್ಕೆ ಇನ್ನೂ ಅವ್ನಿಗೆ ತೊಂದರೆ ಇರೋದ್ರಿಂದ ಕೇತು ದೇಶ ನಡೀತಾ ಇದೆ, ತಲೆ ನಿಲ್ತಾ ಇಲ್ಲ, ಅದು ತೊಂದರೆ ಮೇಲೆ ತೊಂದರೆ ಬೀಳ್ತಾ ಇದಂತೆ. ಅವ್ರ ಗ್ರಹಗತಿ ಸರಿ ಇಲ್ಲ. ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವನಂತೆ ಅಪ್ಪನಿಗೆ 7.5 ನಡೀತಾ ಇದೆ ಅವನಲ್ಲಿ. ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತೆ ಅವನಿಗೆ ಈಗ ಸದ್ಯಕ್ಕೆ.